2,000 కడతాండే ఇస్తా ఉండలేదు. ఏమో చెప్తే మిలాయిచ్చు చెయ్యి 4,000 చెప్తా ఉండలేదు. టవల్ కింద పెట్టు చెయ్యి. ಆಹಾಹಾ ಇವಾಗ ಭಾನುವಾರ ಕಂಪ್ಲೀಟ್ ಆಯ್ತು ನೋಡ್ರಿ. ನಮಸ್ಕಾರ ಗುರು. ಇವತ್ತು ನಾನು ಕೋಲಾರಲ್ಲಿ ಇದ್ದೀನಿ. ನಾಟಿ ಕೋಳಿ ಶಾಪಿಂಗ್ಗೆ ಬಂದಿದ್ದೀನಿ. ಸೊ ಬನ್ನಿ, ನಾಟಿ ಕೋಳಿ ನಮ್ಮ ಕೋಲಾರಲ್ಲಿ ಎಲ್ಲಿ ಸಿಗುತ್ತೆ, ಎಷ್ಟು ಪ್ರೈಸು ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದೇ ನೋಡಿ ನಮ್ಮ ಕೋಲಾರದ ಫೇಮಸ್ ನೆಲಗಂಗಮ್ಮನ ದೇವಸ್ಥಾನ, ಅಮ್ಮಾರಿಪೇಟೆ ಸರ್ಕಲಲ್ಲಿ ಇದೆ. ಸೊ ನೋಡಿ, ದೇವಸ್ಥಾನದ ಪಕ್ಕ ರೋಡಲ್ಲಿ ನಾಟಿ ಕೋಳಿ ಸಿಗುತ್ತೆ. ಇದು ಸಿಗೋದು ಭಾನುವಾರ ಮಾತ್ರ ನಾಟಿ ಕೋಳಿ. ಸೊ ಬೇರೆ ದಿನ ಇರಲ್ಲ. ನಾಟಿ ಕೋಳಿ ತಗೊಳಕ್ಕೆ ಫುಲ್ ರಶ್, ಫುಲ್ ಜನ. ಸೊ ರೋಡಲ್ಲಿ ಅಲ್ಲಿ ದೇವಸ್ಥಾನದಿಂದ ಇಲ್ಲಿವರೆಗೂ ಫುಲ್ ನಾಟಿ ಕೋಳಿ ಸಿಗುತ್ತೆ ಭಾನುವಾರ. ಸೊ ಬನ್ನಿ, ಯಾರು ಇದ್ರೆ ನಮ್ಮ ಕೋಲಾರಲ್ಲಿ ಬಂತಾವಳಿ ಬನ್ನಿ. ಇಲ್ಲಿ ನಮ್ಮ ರೈತರು ಸೊ ಕೋಳಿ ತಗೊಂಬಂದಿದ್ದಾರೆ, ಅವರೇ ಸಾಕಿರೋದು. ಅಣ್ಣ ಹೆಂಗೆ ಕೋಳಿ ಇದು? ಕೋಳಿ 2,500 ಸೊ ಕೋಳಿ ಲೆಕ್ಕ, ತೂಕ ಲೆಕ್ಕನ ಹೆಂಗೆ? ಇಲ್ಲ, ಉಂಡಿ ಲೆಕ್ಕ. ಹೌದು, 2,500. ಏನ್ ಸ್ಪೆಷಲ್ ಇದು? ನೀವೇ ಸಾಕಿರೋದಾ? ಹೌದು, ಬಿರಿಯ ಕಾಳು ಕೋಳಿ. 2,000 కడతాండే ఇస్తా ఉండలేదు. ఏమో చెయ్యి ఏమో చెప్తే మిలాయిచ్చు చెయ్యి 4,000 చెప్తా ఉండలేదు. టవల్ కింద పెట్టు చెయ్యి. చెప్పనా? చెప్తాను కదా, ఏం చెప్పాలి? 2,000 కడతా ఉండలా. మీరేమో చెప్పండి రేటు. అంత తక్కువ, ಕಡಿಮೆ ಇಲ್ಲ. 2,000 ఇస్తాని. ಯಾವೂರಣ್ಣ ನಿಮ್ದು? ಅಪ್ಪ ತಿಮ್ಚಾಮ್ನಳ್ಳಿ. ನೀವೇ ಸಾಕೋದು ಕೋಳಿ? ಅಣ್ಣ ಹೆಂಗೆ ಕೋಳಿ? ಕೆಜಿ 500. ಕೆಜಿ 500. ಹೆಂಗ್ ಕಮ್ಮಿ ಇಲ್ವಾ? ಕಮ್ಮಿ ಕೊಟ್ಟಿರಿ, ಫಾರಂ ಕಡಿಮೆ. ಅಣ್ಣ ಇವಾಗ ನಾನು ಹೊಸಬ, ನಂಗೆ ಗೊತ್ತಿಲ್ಲ. ನಾಟಿ ಕೋಳಿ ಅಲ್ಲೇ ಈಗ ಫಾರಂ ಅಲ್ಲೂ ಸಾಕ್ತವ್ರೆ, ಮನೆಯಲ್ಲೂ ಸಾಕಿರೋದು ಇರುತ್ತೆ. ಇದನ್ನ ಹೆಂಗೆ ನಾನು ಚೆಕ್ ಮಾಡೋದು? ಇದು ಈ ಮೂತಿದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕುಕ್ಕೆಯಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕೋಳಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ಯೂರ್ ನಾಟಿ. ನಾವು ಮನೆಯಲ್ಲಿ ಸಾಕೋದು. ಈ ಕೊಕ್ಕಿಲಿ ಏನಾಗಿರ್ತಾಳ? ಇಲ್ಲಿ ಸ್ವಲ್ಪ ಕಟ್ಟಾಗುತ್ತೆ ಅಣ್ಣ, ಮುಂದೆ ಕಟ್ಟಾಗಿರುತ್ತೆ ಕೊಕ್ಕಿಲಿ. ಕೊಕ್ಕಿ ಕಟ್ಟಾಗುತ್ತೆ. ಕೋಳಿ ಫುಲ್ ನೋಡಪ್ಪ ಗೊತ್ತಾಗುತ್ತೆ. ಕಾಲು ನಾಟಿ ಕಾಲು ಅಷ್ಟೇ ಸ್ವಲ್ಪ ಉದ್ದ ಇರುತ್ತೆ. ಅವ ಫಾರಂ ನಾಟಿಗೆ ಸ್ವಲ್ಪ ಶಾರ್ಟ್ ಇರುತ್ತೆ ಕಾಲು. ಶಾರ್ಟ್ ಇರುತ್ತೆ. ಇದು ಪ್ಯೂರ್ ನಾಟಿ ಅಣ್ಣ. ಎಷ್ಟಣ್ಣ ಇದು ರೇಟು? 600 ರೂಪಾಯಿ ಅಣ್ಣ. ನೀವೇ ಸಾಕೋದಾ? ನಾವೇ ಸಾಕೋದು. ಸೊ ಯಾವೂರಣ್ಣ ನಿಮ್ದು? ನಮ್ ಶಾಗೋತವ್ರ ಅಣ್ಣ. ಇದ್ ನೋಡೋಣ, ನಾಟಿ ಕೋಳಿ ಎಲ್ಲ ಸ್ವಲ್ಪ ಕ್ರಾಸು, ಕಮ್ ನಾಟಿ ಅಂತಾರೆ. ಇದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಪ್ಯೂರ್ ನಾಟಿಗಿನ್ನು ರೇಟ್ ಕಮ್ಮಿ. ಇದು ನಿಮ್ಗೆ ಯಾವ್ದು ಬೇಕೋ ಅದ್ ನೋಡ್ಕೊಂಡು ತಗೊಳ್ಳಿ. ಹಳ್ಳಿಗಳಿಂದ ತಗೊಂಡ್ಬರ್ತೀರಿ. ಹಳ್ಳಿಗಳಿಂದ ತಗೊಂಬಂದ್ ಮಾರ್ತೀರಾ? ನಾಟಿ ಕೋಳಿ ಭಾನುವಾರ ಇಲ್ಲಿ ಇರ್ತೀರಾ? ಭಾನುವಾರ ಬರ್ತೀರಿ. ಅಣ್ಣ ಎಲ್ಲಿಂದ ಕೋಳಿ ತರ್ಸೋದ್ ನೀವು? ನಾವು ಹಳ್ಳಿಯಿಂದ ತಗೊಂಬಂದ್ ಮಾರ್ತೀರಾ? ಹೌದು. ಸೊ ಪ್ಯೂರ್ ನಾಟಿನಾ? ಪ್ಯೂರ್ ಒರಿಜಿನಲ್ ನಾಟಿ. ಹೆಂಗೆ ರೇಟು? 600 ರೂಪಾಯಿ ಅಣ್ಣ. 600 ರೂಪಾಯಿ. ಕಮ್ಮಿ ಇಲ್ವಾ? ಕಮ್ಮಿ 20 ಕಮ್ಮಿ ಅಣ್ಣ. 20 ಕಮ್ಮಿ. ಭಾನುವಾರ ಇಲ್ಲಿ ಇರ್ತೇನೆ ಅಣ್ಣ. ಭಾನುವಾರ ಸಂತೋಷ ತಗೊಂಡೋಗ್ಲಿ. ಬನ್ನಿ ತಗೊಂಡೋಗಿ. ಪ್ಯೂರ್ ನಾಟಿ. ಪ್ಯೂರ್ ನಾಟಿ ಇದ್ರೆ ಬರ್ಲಿಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ. ನಾ ಯಾವ್ರು? ಉಪ್ಪುಂಟೆ. ಏನು ನಿಮ್ದನ ಕೋಳಿ ನೀವೇ ಸಾಕೋದಾ? ನಾವೇ ಸಾಕೋದಣ್ಣ. ಎಷ್ಟಣ್ಣ ಕೆಜಿ? 600 ರೂಪಾಯಿ ಅಣ್ಣ. ಕಮ್ಮಿ ಇಲ್ವಾ ಜನಗಳಿಗೆ? 20 ರೂಪಾಯಿ ಕಮ್ಮಿ ಕೊಡ್ತೀರಿ. 20 ರೂಪಾಯಿ ಕಮ್ಮಿ ಕೊಡ್ತೀರಾ? ನಾನು ನಾಟಿ ಕೋಳಿ ತಗೊಳಕ್ ಬಂದಿದ್ರಾ? ಹೌದು. ಯಾವ್ರಣ್ಣ ನಿಮ್ ಕೋಲಾರೇನಾ? ಕೋಲಾರ ಅಮರ್ಪೇಟೆ. ಇಲ್ಲಿ ನಾಟಿ ಕೋಳಿ ಕಡಿಮೆ, ಫಾರಂ ಕೋಳಿ ಜಾಸ್ತಿ ನೋಡಿ ತಗೊಂಡ್ಬೇಕು. ಸೊ ಹೆಂಗಣ್ಣ ಅದು ನೋಡೋದು ನೀವು? ಏನ್ ಕಾಲ್ಗಲ್ ನೋಡ್ಬೇಕು, ಮುಖ ಮೂತಿ ನೋಡ್ಬೇಕು, ಎಲ್ಲಾ ನೋಡ್ಬೇಕು. ಓಕೆ. 1 ಕೆಜಿ 700 ಗ್ರಾಮ್ ಇದೆ ಕೋಳಿ. ಸೊ ತಗೊಂತಾ ಇದ್ದೀನಿ ನಮ್ಮ ಮನೆಗೆ ನಾನು. ಸೊ 1,000 ಕೊಡ್ತಾ ಇದಾರೆ ಇವರು. ಥ್ಯಾಂಕ್ ಯು ಅಣ್ಣ. ಪ್ಯೂರ್ ನಾಟಿ ಕೋಳಿ. ಪ್ಯೂರ್ ನಾಟಿ ಅಣ್ಣ. ಸೊ ಬನ್ನಿ ಎಲ್ಲರೂ. ವಾರ ಬರ್ತೀರಾ ನೀವು? ಬರ್ತೀರಣ್ಣ. ಸೊ ಬನ್ನಿ, ಇವ್ರ ಹತ್ರ ತಗೊಂಡೋಗಿ ಪ್ಯೂರ್ ನಾಟಿ. ನೋಡಿ, ಇಲ್ಲೇ ಇಂಡಿಯನ್ ಚಿಕನ್ ಸೆಂಟರ್ ಅಲ್ಲಿ ಕಟಿಂಗ್ ಮಾಡ್ಸ್ಕೊಳಕ್ಕೆ ಕೊಡ್ತಾ ಇದೀನಿ ತಗೊಂಡಿರೋ ನಾಟಿ ಕೋಳಿ. ಅಣ್ಣ ಏನಿದು ಪ್ಯೂರ್ ನಾಟಿನಾ? ಪ್ಯೂರ್ ನಾಟಿ, ಪಕ್ಕಾ ನಾಟಿ. ಹುಂಜಾ ಸಾರ್ ಚೆನ್ನಾಗಿದೆ, ಟೇಸ್ಟಿ ಕೋಳಿ. ನಮ್ಮ ಅಂಗಡಿ ಇಂಡಿಯನ್ ಚಿಕನ್ ಸೆಂಟರ್, ಅಂಬಾರ್ಪೇಟ್, ನೆಲಗಂಗಮ್ಮ ದೇವಸ್ಥಾನ, ಕೋಲಾರ. ಹಾಗೆ ಇವ್ರ ಹತ್ರ ದೊಡ್ಡ ಬಾಯ್ಲರು, ಸಣ್ಣ ಬಾಯ್ಲರು ಎಲ್ಲ ಚಿಕನ್ ಸಿಗುತ್ತೆ. ಹೆಂಗಣ್ಣ ಸಣ್ಣ ಬಾಯ್ಲರು, ದೊಡ್ಡ ಬಾಯ್ಲರ್ ಈಗ ಏನ್ ಹೋಗ್ತಾ ಇದೆ ರೇಟ್? 300 ರೂಪಾಯಿ ಇದೆ ಕೆಜಿ. ಸೊ ಬನ್ನಿ, ಯಾರ ನಾಟಿ ಕೋಳಿ ಬೇಡ, ದೊಡ್ಡ ಬಾಯ್ಲರು, ಸಣ್ಣ ಬಾಯ್ಲರು ಬೇಕಿದ್ರೆ ಇವ್ರ ಹತ್ರ ಒಳ್ಳೆ ಚಿಕನ್ ಸಿಗುತ್ತೆ. ಇಂಡಿಯನ್ ಚಿಕನ್ ಸೆಂಟರ್. ಹೌದು ಸರ್. ನಾಟಿ ಕೋಳಿ ಬರ್ನಿಂಗ್ ಆಗಿದೆ, ಈಗ ಕಟ್ಟಿಂಗು. ಸೊ ಚಿಕನ್ ಮನೆಗೆ ತಗೊಂಬಂದಿದ್ದೀನಿ. ನಾಟಿ ಕೋಳಿ ಸಾರು ರೆಡಿ ಆಗ್ತಾ ಇದೆ. ಕೊತ ಬೇಯ್ತಾ ಇದೆ. ಪಕ್ಕದಲ್ಲೇ ರಾಗಿ ಮುದ್ದೆನೂ ರೆಡಿ ಆಗ್ತಾ ಇದೆ.
ಅಣ್ಣ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಬಲೆ ಚೆನ್ನಾಗದೆ. ಆಹಾ ಹಾ ಹಾ ಸ್ವರ್ಗ ಕಣಣ್ಣ. ಇವಾಗ ಭಾನುವಾರ ಕಂಪ್ಲೀಟ್ ಆಯ್ತು ನೋಡ್ರಿ. ಅಣ್ಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ರೀತಿಯ ಇನ್ನೂ ತುಂಬ ವಿಡಿಯೋಗಳು ನಿಮ್ಮ ಮುಂದೆ ತರ್ತೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಕೋಲಾರ ದುಡುಗನಿಗೆ ನಿಮ್ಮ ಸಪೋರ್ಟ್ ಇರಲೇಬೇಕು.